ಸೋಬಾನೆ ಪದ. ಇಲ್ಲಿ ಯಾರು ನಿಮ್ಮ ಅಜ್ಜಿದು ಸೋಬನ ನಡೀತೈತಾ? ನಿಮ್ಮ ಅಜ್ಜಿದು ಅಲ್ಲ, ನಡೀತದೆ. ಒಂದು ಒಳ್ಳೆ ಹಾಡು ಅಂತಂದ್ರೆ ನೀವ್ ಹೇಳ್ಕೊಂಡ್ ಬಂದ್ಬಿಟ್ಟ ಇಲ್ಲಿ. ಹಾಡು ಅಂದ್ರೆ ಹೇಗಿರ್ಬೇಕು ಗೊತ್ತೇನೋ? ಹಾಡು ಅಂತಂದ್ರೆ ನಾನ್ ಹಾಡ್ತೀನಿ ಆ ತರ ಹಾಡ್ಬೇಕು. ಈ ತರ ಇರ್ಬೇಕು ಹಾಡು. ಸಾಲು ಹಿಂದಿನ ಕಾಲ ಜಾನಪದ ಹಾಡಕಂತು ಹಿಂದಿನ ಕಾಲ ಉಳಿಸ್ಬೇಕು ನೋಡು. ಹೌದು ಚೆಲ್ವಾ, ನೀನ್ ಹೇಳೋದು ನಿಜ. ಈಗಿನ ಕಾಲದಲ್ಲಿ ಜನಪದ ಗೀತೆಗಳನ್ನ ಹಾಡೋರೆ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ನಾವು ಜನಪದ ಗೀತೆನೂ ಹಾಡೋಣ. ಈಗಿನ ಟ್ರೆಂಡ್ ಏನಿದೆ ಆ ಹಾಡನ್ನು ಹಾಡೋಣ. ಏನಂತೀಯಾ? ಆಯ್ತು ಜನ, ನಾಳೆ ಈ ಮನೆ ಬರ್ತೀನಿ. ಅದ ಉಮ್ಮ ಕೊಡು ಮಾತ್ರ ಮರಿಬೇಡ. ಎಲ್ಲಾದ್ರೂ ಉಂಟ ಕಾಯ್ತಾ ಇರ್ತೀನಿ, ಬಂದ್ಬಿಡು. ಆಯ್ತು ಜನ, ಟಾಟಾ ಬಾಯ್ ಬಾಯ್ ಬಾಯ್. ಅದ್ ಬೇಡ. ಬಾಳೆಹಣ್ಣು ರೀ ಬಾಳೆಹಣ್ಣು, ಬಾಳೆಹಣ್ಣು ರೀ ಬಾಳೆಹಣ್ಣು, ಬಾಳೆಹಣ್ಣು ಹುಡ್ತು ಹುಡ್ತು ಬಾಳೆಹಣ್ಣು, ದೊಡ್ಡದು ದೊಡ್ಡದು ಬಾಳೆಹಣ್ಣು. ಅರೆ 18 ವರ್ಷದ ಹುಡುಗಿರ್ಗ ಬೇಕೇ ಬೇಕು ನಮ್ದು ಕಪ್ಪು ಚುಕ್ಕಿ ಬಾಳೆಹಣ್ಣು. ಅಲ್ಲ ಕಡೆ ಸಾಬಿ, ನೀನ್ ಮಾಡ್ದಿರೋ ವ್ಯಾಪಾರನಾದ್ರೂ ಏನೈತೆ ಅಂತ ಹೇಳು. ಈಗ ಬಾಳೆಹಣ್ಣಿನ ವ್ಯಾಪಾರ ಶುರು ಮಾಡ್ಕೊಂಡಿದ್ಯಾ? ಹೌದು ಚೆನ್ನೆ, ನಮ್ದು ಬಾಳೆಹಣ್ಣು ವ್ಯಾಪಾರ ಶುರು ಮಾಡಿದವು. ಸರಿ, ಎಲ್ಲಿ ಬಾಳೆಹಣ್ಣು ತೋರ್ಸು, ಹೇಗಿದಾವೆ ಅಂತ ನೋಡ್ತೀನಿ. ಅರೆ ಚೆನ್ನೆ, ನಮ್ದು ತಾಜಾ ಮಾಲು ತೆನ್ನಿ, ತಾಜಾ ಮಾಲು. ಇದರ ದೇಕೋ ನಿಮ್ದು ನೋಡ್ತು ಅಂದ್ರೆ ನಮ್ದು ತಿನ್ನೋರ್ಗೂ ಬಿಡಂಗಿಲ್ಲ. ಏನ? ಅರೆ ಬಾಳೆಹಣ್ಣ ಚೆನ್ನಿ, ನಿಮ್ದು ಯಾಕೆ ಹಲ್ಗೆ ಹೋಗ್ತಾವು? ಬಾಳೆಹಣ್ಣ ಸರಿ ಸಾಬಿ, ನೀಟಾಗಿ ತೋರ್ಸು, ನಿಂದು ಹೆಂಗದೆ ಅಂತ ನೋಡ್ತೀನಿ. ಅರೆ ಚೆನ್ನೆ, ಇದರ ದೇಕೋ ಇದು ದೊಡ್ಡದು ಬಾಳೆಹಣ್ಣು, 20 ರೂಪಾಯಿ का 1 डजन. ಅರೆ ಚೆನ್ನೆ, ಇದು ಚಿಕ್ಕ ಬಾಳೆಹಣ್ಣು 25 ರೂಪಾಯಿ का 1 kg ಸಾಬಿ ಕೊಡದ್ ಕೊಡ್ತೀಯ, ಆ ಸಣ್ಣ ತಗೊಂಡ್ ನಾನೇನ್ ಮಾಡದೆ? ಫಸ್ಟ್ ತೋರಿಸಲ್ಲ ದೊಡ್ಡದು, ಅದನ್ನೇ ಕೊಡು, ಅದನ್ನೇ ತಿಂತೀನಿ. ಅರೆ ಚೆನ್ನೆ, ದೊಡ್ಡದು ತಗೊಂಡು ಏನ್ ಮಾಡ್ತೀಯಾ? ನಿಮ್ದಕ್ಕೂ ತಿನ್ನೋಕೆ ಹಿಂಸೆ ಆಗತ್ತ. ಯಾರು ಹೇಳಿದವರು? ನಾನ್ ಮೇಷು ನಮ್ ಪ್ಲಾಟ್ ಅಲ್ಲಿ ಬರ್ದವ್ರಲ್ಲ. ಆತರ ಏನು ಆಗೋದಿಲ್ಲ. ಆದ್ರೆ ಚಿಕ್ಕು ತಗೋ, ತಿನ್ನೋಕೆ ತುಂಬಾ ಟೇಸ್ಟ್ ಆಗಿ ರುಚಿಯಾಗಿ ನನ್ನಂಗಿರುತ್ತೆ. ಬೇಡ, ಅದಕ್ಕೇನೆ ನಿನ್ ತರ ಇರೋ ಬಾಳೆಹಣ್ಣೆ ಬೇಡ ನಂಗೆ ಏನಿದ್ರು ದೊಡ್ಡ ಬಾಳೆಹಣ್ಣೆ ಬೇಕು. ಯಾಕಂದ್ರೆ ಒಂದು ಬಾಳೆಹಣ್ಣು ತಿನ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೆ. ನಂಗೆ ದೊಡ್ಡ ಬಾಳೆಹಣ್ಣು ಬೇಕು ಅಂದ್ರೆ ದೊಡ್ಡ ಬಾಳೆಹಣ್ಣೆ ಬೇಕು. ಸರಿ ಅಷ್ಟ. ಅರೆ ನಿಮ್ದು ದೊಡ್ಡದೇ ಬೇಕು ಅಂದ್ರೆ ನಿಮ್ದು ಮನ್ಸಿಗೆ ಬಂದ್ಬಿಟ್ಟಿದೆ ಅಂದ್ರೆ ನಮ್ದು ದೊಡ್ಡ ಬಾಳೆಹಣ್ಣೆ ಕೊಡ್ತಾವು. ಹಾಗಾದ್ರೆ ಕೊಡು, ಮೊದ್ಲು ತಿನ್ಬಿಟ್ಟು ರುಚಿ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಅರೆ ಚೆನ್ನಿ, ನೋಡು ಚೆನ್ನಿ ಬಾಳೆಹಣ್ಣು ಚೆನ್ನಾಗಿದೆ ಅಲ್ಲ? ಕೊಡು, ನಾ ತಿಂತೀನಿ. ಅರೆ ಚೆನ್ನಿ, ನಮ್ದು 2 ಕೊಡ್ತಾವು. ನಿಮ್ದು 2 ಬೇಡಿ, ನಮ್ಗೊಂದೇ ಸಾಕು. ಅರೆ ಚೆನ್ನಿ, ನಮ್ದು 2 ಬಾಳೆಹಣ್ಣು ಕೊಡ್ತಾವು. ಆದ್ರೆ ಹೇಗ್ ಕಂಡೀಷನ್ ಮೇ ಏನು? ನಿಂದಕ್ಕೆ ಬಾಳೆಹಣ್ಣ ನಾವೇ ತಿನ್ನಿಸ್ಕೊಂಡು ಅಷ್ಟೇ ತಾನೇ. ಪುಕ್ಸಟ್ಟೆ ಸಿಗ್ತದೆ ಅಂದ್ರೆ ನಾನ್ ತಾನೇ ಏನಕ್ ಬಿಡ್ಲಿ? ಆಯ್ತು, ತಿನ್ಸಿ. ಅರೆ ಚೆನ್ನೆ, ನಮ್ದಕ್ಕೆ ಬಾಳೆಹಣ್ಣು ಬಹುತ್ ರುಚಿಯಾಗೈತೆ, ಟೇಸ್ಟ್ ಆಗೈತೆ. ಅರೆ ನಿಮ್ಗೆ ಎಂತ ಸ್ಪೆಷಲ್ ಆಗಿ ನಮ್ಮೂರ್ದು ತೋಟದಾಗೆ ಕದ್ದು ಕಿತ್ಕೊಂಡ್ ಬಂದಿರೋ ಬಾಳೆಹಣ್ಣು. ಅರೆ ನಿಮ್ಗೆ ಟೇಸ್ಟ್ ಆಗಿರುತ್ತೆ, ಕತ್ತಿಂದ ಮಾಲು ತುಂಬಾ ಟೇಸ್ಟ್ ಇರುತ್ತೆ ಚೆನ್ನೆ. ಅಂದ್ರೆ ನೀ ತಗೊಂಬರೋದು ಯಾವ್ದು ದುಡ್ಡು ಕೊಟ್ಟಲ್ಲ, ನೀ ಎಲ್ಲ ಕತ್ಕೊಂಡೆ ಇರ್ಬೇಕಲ್ವೇ? ಕತ್ತಿರಲ್ಲ ಟೇಸ್ಟ್ ತುಂಬಾ ಇರುತ್ತೆ ಚೆನ್ನೆ. ತಿನ್ನು ಚೆನ್ನೆ. ಸಾಬಿ ಎಷ್ಟು ಚೆನ್ನಾಗಿದೆ ಗೊತ್ತಾ?
ಚೆನ್ನೆ ನಮ್ದು ಹಂಗೆ ಚೆನ್ನೆ, ನಮ್ದು ಪವರ್ಫುಲ್ ಆಗೈತೆ. ಬಟ್ ತಿಂದು ನೋಡು ಚೆನ್ನೆ, ಇಷ್ಟಕ್ಕೆ ಸ್ಟಾಪ್ ಮಾಡ್ಬೇಡ ಚೆನ್ನೆ. ಹೆಂಗಿರೋದು ನಮ್ದು ಬಾಳೆಹಣ್ಣು ಚೆನ್ನೆ, ತುಂಬಾ ಚೆನ್ನಾಗಿದೆ. ಚೆನ್ನೆ ಯಾವಲ್ಲ ನೀನು? ನಾನ್ ರಾಣಿಗ ಇಷ್ಟುದಿಂದ ಇಷ್ಟ ಅಪ್ಪನ್ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಿಲ್ಲ. ಯಾರಲ್ಲ ನೀನು? ಅರೆ ಮೇರೆ ನಾಮ್ ಕಾಸಿಂ ಸಾಬ್, ನಮ್ದು ಬಾಳೆಹಣ್ಣು ವ್ಯಾಪಾರ ಮಾಡ್ತಾವ. ಮುಚ್ಚ ಬಾಯಿನ. ನೀನು ಬಾಳೆಹಣ್ಣುಂದಾರ ಮಾಡು, ಹಲಸಿನಣ್ಣುಂದಾರ ಮಾಡು, ನನ್ಗೇನ್ ಬೇಕು? ನಾನ್ ರಾಣಿಗೆ ಯಾಕೆ ಹಣ್ಣು ತಿನ್ನಿಸ್ತಾ ಇದ್ಯಾ? ನಾನೇನಿಲ್ಲ ತಿನ್ಸಕ. ಇಂದು ತಿನ್ಸಿದ್ರೆ ಅವ್ರ ಯಾಕೆ ನಮ್ದಕ್ಕೆ ತಿನ್ನಕ್ಕೆ ಬರ್ತಾ ಇದ್ರು? ಅಯ್ಯೋ ನೀನೇನು ಮೂರವ್ರಿಗೆಲ್ಲ ತಿನ್ಸಿರಮ್ಮ ಬುಡಪ್ಪ. ಬಿಡು ಮಾವ, ಯಾಕಷ್ಟೊಂದು ಕೋಪ ಮಾಡ್ಕೋತೀಯ? ಪಾಪ ಕಾಸಿಂ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದ ಅಂತ ಕಾಣುತ್ತೆ. ಬಾ ಕಾಸಿಂ, ನೀ ತಿನ್ಸು. ತಾಗೋದು ಬಿಟ್ಟ ಅಂದ್ರೆ ನಿಮ್ಮ ತಿಂದಿರೋ ಬಾಳೆಹಣ್ಣೆಲ್ಲ ನೆಲ ನೋಡ್ಬೇಕು ನೋಡು. ಬಾಳೆಹಣ್ಣು ತಿಂತಾಳಂತೆ, ಬಾಳೆಹಣ್ಣು ಬರ್ಗೆಟ್ಟವಳೆ. ತಿನ್ಸಕ್ಕೆ ಅಂತ ನಾನಿಲ್ವೇನೆ? ನಿನ್ಗೆ ಎಷ್ಟು ಬೇಕು ಬರ್ಬಿಡು, ಗಂಟು ತಿನ್ನಿಸ್ತೀನಿ ಬಾರ. ಹಂಗೆಲ್ಲ ಬ್ಯಾರ್ಯಾರು ಕೂಡ ತಿನ್ನಿಸ್ಕೋಬಾರ್ದು ಚೆನ್ನಿ. ಅರೆ ಚಟ್ರಿ ಬಾಯ್, ನಿಮ್ದು ಕೈಲಿ ಏನು ಹಾಕದೆ ಇದ್ರು ಬತ್ತೋಗಿರೋ ಬೋರೆಲ್ಲಾದ್ರು ನಿಮ್ದು ಸಿಮ್ಗೆ ಸಿಟ್ಕೆ ಹಾಕಿ ಮಾಡ್ಕತ್ತೀರಿ. ಏಕ್ ಬಾಳೆಹಣ್ಣು ಕಾಹೋ ಉಚ್ಕಿ ತಿಳಿತೆ ಇಲ್ಲ ತಮ್ಮ. ಇಲ್ಲಿ ಎಲ್ಲೆಲ್ಲ ಆಯ್ತಲ್ಲ ಕಾಮಿ. ಅರೆ ಕಾಮಿ ನಹಿ ಕಾಹೋ ಅಂದ್ರೆ ತಿನ್ನೋ ದಡ್ಡ ಮುಂಡದೆ ಅಂತ. ಮೊದ್ಲು ಸಾಬಿ ನನ್ನ ಮಗ, ಯಾವ ಭಾಷೆ ನಮ್ಗೆ ಏನು ಗೊತ್ತು? ನೀನ್ ಬಾಳೆಹಣ್ಣು ಬೇಡ, ನೀನು ಬೇಡ. ಬುಡ್ಲಾ ಮಗನ ಇಲ್ಲಿಂದ ಜಾಗ ಖಾಲಿ ಮಾಡ್ಲ, ಇಲ್ಲ ಅಂದ್ರೆ ನೀನ್ ಮೇಕೆ ಗಡ್ಡ ಕಿತ್ತು ಕೈ ಕೊಟ್ಬಿಡ್ತೀನಿ ನೋಡು. ಅರೆ ಛತ್ರಿ ಬಾಯ್, ಆಯ್ತು ಹೋಗ್ತೀನಿ ಇರು ಛತ್ರಿ ಬಾಯ್. ಚೆನ್ನೆ 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 ಚೆನ್ನೆ, ನಮ್ದು ಬಾಳೆಣ್ಣ ತಗೋ ಫ್ರೀಯಾಗಿ ಮಡಿಕೊಂಡು ಅವಾಗ ಅವನನ್ನ ನೆನ್ಸ್ಕೊಂಡು ಬಾಳೆಹಣ್ಣ ತಿಂತಾ ಇರೋ. ನಿನ್ಗೆ ಚೆನ್ನೆ ಹೋಗ್ಸಟ್ಟೆ ಕೊಟ್ಟು ನಾನು ರಾಣಿಗೆ ಡವ್ ಹಾಕ್ಬೇಕು ಅಂತ ಮಾಡಿದ್ದೇನೆ. ಅಲ್ಕ ನನ್ನ ಮಗನ ಇರ್ಲಿ ಬಿಡು ಮಾವ. ಮೊದ್ಲೇ ಜೀಪು ನನ್ನ ಮಗ ಎಲ್ಲಿ ನೋಡಿದ್ರು ಹುಡುಕ್ತಾನ, ಸಿಗ್ತಾರೆ 10 ಪೈಸಾ ತಗಲ ಹಬ್ಬ ಮಾಡ್ಕೋಗಲಿ. ಲೋ ಛತ್ರಿ, ಆ ದೇಶದಿಂದ ಮನೆಗಾಗ ದಿಮ್ಮನ್ ಕೆಳಗಾಕ ಅಂಕಿದೋ ಎಲ್ಲ ಸಾಮ್ದೆ ಹೋಗದೆ ಮೂಡದೆ. ಅಯ್ಯೋ ಇಲ್ಲ, ಐರನ್ ಮಾಡ್ಕೊಡ್ತೀನಿ ನಿನ್ಗೆ. ಐರನ್ ಈಗ ಜೀಪು ನನ್ನ ಮಗ ಚೆನ್ನೆ ಟಾಟಾ ಟಾಟಾ, ಬಾಯ್ 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 ಬಾಯ್. ಟಾಟಾ. ನಿಮ್ಮ ಮಾವ ಅನ್ಸ್ಕೊಂಡಿರೋ ಬೇಪ್ನ ಬೊಡ್ಡಿ ಮಗ ಕಲ್ಗುಂಡಿ ನಿಂತವನಿ. ನೀನು ಆ ಸಾಬಿ ನನ್ನ ಮಗನ ಗಟ್ಟ ಆಟ ಹೇಳ್ತಾ ಇದೆಯಲ್ಲ, ಒಂಚೂರು ಸಡ್ಲಾ ಕೊಟ್ರೆ 9 ತಿಂಗಳಿಗೆ ಸೋಮನೂ ಮಾಡ್ಕೊಂಡು ಕೈಲೊಂದು ಮೊಗನ ಹಿಡ್ಕೊಂಬಂದ್ಬಿಡ್ತೀಯ ನೋಡು. ಇಲ್ಲ ಮಾವ, ನಾನು ಆ ತರದವಳಲ್ಲ ಮಾವ. ಸುಮ್ನೆ ಅವನ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇನೆ. ಯಾವತ್ತಿದ್ರು ನಾನ್ ನಿನ್ ಜೋಡಿನೇ ಮಾವ. ನಾನ್ ಯಾವಾಗ್ಲೂ ನಿನ್ ಜೊತೆಲೇ ಇರೋದು. ಹೌದಾ? ನಾನು ಮೈಸೂರು ಕರಿಬೆಲ್ಲ. ಗಜೇಂದ್ರ, ಅಂದ ಕಳ್ಳತನ ಮಾಡಿ ಬದುಕುತ್ತಿದ್ದ ನಾವಿಂದ ಅಣ್ಣನ ಅರಮನೆಯ ಕುಬೇರರು. ಹೌದು ರಾಜ, ಜನ ಕಾಂಚನವನ್ನು ನಿಂತಿರು ಈ ಕಲಿಯುಗದಲ್ಲಿ ನಾವೇ ಕುಬೇರರು, ಈ ಅರಮನೆ ಅರಸರು. ಗಜೇಂದ್ರ, ಏನ್ ಹೇಳ್ತಾ ಇದೀರ? ನಿಜ ಗಜೇಂದ್ರ, ನಾವು ಸಾಧಿಸಿದ್ರು ಸಾಧಿಸಿದಷ್ಟು ಸಾಧಿಸಬೇಕಾಗಿರೋದು ಬೇಕಾದಷ್ಟಿದೆ.
ಅಂದ್ರೆ ನಿನ್ ಮಾತಿನ ಅರ್ಥ ತಿಳಿದಿಲ್ಲ. ಗಜೇಂದ್ರ, ಸೂರ್ಯನ ತಲೆಗೆ ಸುಳ್ಳಿನ ಟೋಪಿ ಕಟ್ಟಿದೀವಿ. ಸದ್ಯಕ್ಕೆ ಮಾತ್ರ ನಾವು ಗೆದ್ದಿದೀವಿ ಅನ್ಕೊಂಡಿದೀವಿ. ಮುಂದೆ ನಾವು ಸರ ಗೆಜ್ಜೆ ಇಡ್ಬೇಕು. ಆದ್ರೆ ಚಿಂತೆ ನೀ ಬಿಡಬೇಕು. 6 ದಿನ ಸ್ಟೇಷನ್ ಹೊರಗಡೆ ಬರುತ್ತೆ ನೀನ್ ನೋಡ್ಕೊ. ಮುಂದಿನ ಕಾಲದ ಬಗ್ಗೆ ನಾವು ನೋಡ್ಕೋತೀವಿ. ಅದು ಆಗದ ಮಾತು ರಾಜು. ಯಾಕೆಂದ್ರೆ ನಾಳೆ ಅವ್ನಿಗೆ ಬಿಡುಗಡೆ ಆಗ್ತಾ ಇದೆ. ಜನಿಯಿಂದ ಬಿಡುಗಡೆ ಪರ್ವ ಆ ನನ್ನ ಮಗನ ಮುಕ್ತಿನ ಹಾಡಿರ್ತಾನೆ. ಬರೀ ಮಾತಾಡೆ ಮಾತ್ರ ನಿಮ್ ಜಂಬ. ಆದ್ರೆ ಅವತ್ತು ಅರ್ಜುನನ ಕೈಲಿ ನಾನು ಸತ್ತು ಬದುಕಿದ್ದೇನೆ. ಅವನ ಎದುರುಗಡೆ ಬಂದ್ರೆ ನಿಮ್ಮ ಆಟ ಏನು ನಡೆಯಲ್ಲ. ಭಯ ಪಡಬೇಡ ಕಾಂತನ, ಭಯ ಪಡಬೇಡ. ಅಂದಿನ ಪರಿಸ್ಥಿತಿಯಾಗಿತ್ತು. ಏನ್ ಮುಂದೆ ಆ ರೀತಿ ಆಗದಂತೆ ನಾವು ನೋಡ್ಕೊಳ್ತೀವಿ. ಇಲ್ಲ ರಘು, ನನಗೆ ಯಾಕೋ ನಾವು ಮೋಸ ಬೀಳ್ತಾ ಇದೀವಿ ಅಂತ ಅನ್ಸುತ್ತೆ. ರಘು, ಕಾಂಚನ ಭಯ ಬಿದ್ದಿದ್ದಾಳೆ. ಅವ್ರ ಮನಸ್ಸನ್ನ ಸಮಾಧಾನ ಮಾಡು. ಗಜೇಂದ್ರ ಬರ. ಪ್ರಾಣಕ್ಕಿಂತ ಆಸ್ತಿ ಹಣ ಅಂತಸ್ತು ಯಾವುದು ದೊಡ್ಡದಲ್ಲ. ನಮ್ಗೆ ಈ ಕೆಲಸ ಬೇಡ. ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಜೀವನ ಮಾಡಿ ಚೆನ್ನಾಗಿರೋಣ. ಏನ್ ಕಾಂಚನ ಈಗ ಮಾತಾಡ್ತಾ ಇದೆಯಲ್ಲ? ಹಣ ಆಸ್ತಿ ನಮ್ ಕೈ ಸೇರು ಹೊತ್ತಲ್ಲಿ ಈ ರೀತಿ ಮಾಡ್ತಾ ಇದ್ದಲ್ಲ. ಹೌದು ರಘು, ಈ ಆಸ್ತಿಗಿಂತ ಪ್ರಾಣಕ್ಕಿಂತ ಬೇರೆ ಯಾವುದೋ ಮುಖ್ಯ ಅಲ್ಲ. ನೋಡಿ, ನೀವು ಹೇಗೆ ಹೇಳ್ತೀರಾ ಹಾಗೆ. ಆದ್ರೆ ನಮ್ ಹಣ ಆಸ್ತಿ ಯಾವುದು ಬೇಕಾಗಿಲ್ಲ. ಎದುರು ಬೇಡ ಕಾಂಚನ. ಇನ್ ಸ್ವಲ್ಪ ದಿನ ಮಾತ್ರ ಹಣ ಆಸ್ತಿ ನಮ್ ಕೈ ಸೇರ್ತಂತ್ರ ಎಲ್ಲಾರ ದೂರ ಹೋಗಿ ಆಯಾಗಿರೋಣ. ಆಯ್ತು, ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಹಾಗಾದ್ರೆ ಕೊಡಿಯದೆ ಈ ತುಟಿಯಂದೆ ಒಂದು ಮುತ್ತನ್ನ. ಅಪ್ಪಾಜಿ, ಕಳ್ಳ ಕಾಕರನ್ನು ಹಿಡಿದು ಮುದ್ದು ಕಲಿಸುತ್ತಿದ್ದ ಈ ಶಿವನಿಂದು ಕಳ್ಳ. ಹೇಳಿದು ನಿನ್ನ ಲೀಲೆ. ನೀನು ವಹಿಸಿದರೆ ಬೇಕು, ನೆಗೆಸಿದರೆ ನಗಬೇಕು. ಅಣ್ಣನ ಅರಮನೆ ಅಪ್ಪಣೆ ಕೇಳಿ ಹೂವೇ ಬರುತ್ತಿದ್ದ ಪಾಲಿಸಿದವರು ಹಿಂದೂ ರಾಧಾರೋಸವಾಗಿ ಊರೊಳಗೆ ತಿರುಗಾಡ್ತಿದ್ದಾರೆ. ಅಪ್ಪಾಜಿ ತಿರುಗಾಡ್ತಾ ಇದ್ದಾರೆ. ಸೌಂದರ್ಯ, ಸೌಂದರ್ಯ, ನೀನಿದ್ದಾಗಿ ನಾನು ಈ ಅರಮನೆಯಲ್ಲಿ ಹಬ್ಬ ನಡೆಯುತ್ತಿತ್ತು. ನೀನಿಲ್ಲದ ಈ ಅರಮನೆ ಪಾಳು ಬಿದ್ದಿದೆ. ಸೌಂದರ್ಯ ಪಾಳು ಬಿದ್ದಿದೆ. ಛತ್ರಿ, ಛತ್ರಿ, ಯಜಮಾನ್ರೆ, ಯಜಮಾನ್ರೆ, ಯಾವಾಗ ಬಂದ್ರಿ? ಛತ್ರಿ, ತುಂಬಾ ಸ್ವಾರ್ಥ ಇದೆಯಪ್ಪ. ತಿನ್ನಲು ಏನಾರಿದ್ರೆ ಕೊಡಪ್ಪ, ಕೊಡು. ಅವರ 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 ಯಾಕೆ ಒಂದೇ ಸಮಯ ಹೋಗ್ತಾ ಇದ್ಯಾ? ಏನಾಯ್ತು? ಈ ಯಜಮಾನ್ರಿಗೆ ತುಂಬಾ ಹೊಟ್ಟೆ ಹಸಿವೆಯಾಗಿದ್ದಂತೆ. ಊಟ ಕೊಡಿ. ಯಾಕೆ ಅವನ್ ಕೇಳೋದಿಕ್ಕೆ ಬಾಯಿಲ್ವಾ? ಆಯ್ತೆ ತಾಯಿ, ಆಯ್ತೆ. ಈ ಪಾಪಿಯ ಹೊಟ್ಟೆಗೆ ತಿನ್ನಲು ಏನಾರಿದ್ರೆ ಕೊಡಮ್ಮ, ಕೊಡು. ನೋಡು, ತಿನ್ನೋದಕ್ಕೆ ಈ ಮನೇಲಿ ಅನ್ನನೂ ಇಲ್ಲ, ರೊಟ್ಟಿನೂ ಇಲ್ಲ. ತೆಪ್ಪಗೆ ಕೆಳಗ್ ಬಿತ್ಕೋ. ಹಾಗನ್ಬೇಡ ತಾಯಿ. ಹಸು ತಾಳಲಾರೆ. ನೀನು ಊಟ ಕೊಡದಿದ್ರೆ ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ನೀನು ಊಟ ಕೊಡ್ತಿದ್ರೆ ನಾನು ಸತ್ತೇ ಹೋಗ್ತೀನಪ್ಪ, ನಾನು ಸತ್ತೇ ಹೋಗ್ತೀನಿ. ಸತ್ತೋಗು. ಪೀಡೆ ತಲುಪ್ತು ಅಂತ ದೇವ್ರಿಗೆ 101 ತೆಂಗಿನಕಾಯಿ ಹೊಡಿತೀನಿ. ದರಿದ್ರದವು ಬಂದ್ಬಿಟ್ಟು ಅನ್ನ ಕೇಳ್ಕೊಂಡು ಥು. ಯಜಮಾನ್ರೆ, ತಡೀರಿ, ಊಟ ನಾನು ತರ್ತೀನಿ.
ಯಜಮಾನ್ರೆ, ಇದನ್ನ ನನಗೆ ಅಂತ ಎತ್ತಿಟ್ಟಿದ್ರು. ತಗೊಳ್ಳಿ, ಊಟ ಮಾಡಿ ಯಜಮಾನ್ರೆ, ಊಟ ಮಾಡಿ. ಕೊಡಪ್ಪ ಛತ್ರಿ ಕೊಡು. ಹೇಗಿದೆ ಈ ರೂಪಾಯಿ ರಾಜನ ಆಗಮನ? ಶಿವಣ್ಣ, ಪ್ರತಿಯೊಂದು ಅನ್ನದ ಅಗಳಿನ ಮೇಲೆ ತಿನ್ನುವವರ ಹೆಸರು ಬರ್ದಿತ್ತಂತೆ. ಆದ್ರೆ ನಿನ್ನ ಪಾಲಿನ ಅನ್ನ ಅಲ್ಲ. ನಮ್ಮ ಯಜಮಾನ್ ಊಟ ಮಾಡೋ ತಟ್ಟೆನ ಹೋದ್ರಲ್ಲ ನಿಮ್ಗೆ ಮಗನ ಮಾತಾಡಿದ್ರೆ ಊಟ ಹಾಕುತ್ತೆ. ಕಾಂಚನ, ನನ್ನ ಮಗನ ಒತ್ತು ಯಾವ್ದಾರು ಹಾಕಿಕೊಳ್ಳು. ಏ ಛತ್ರಿ, ಅವರ ತೋಟಕ್ಕೆ ಹೋಗಿ ಆಳ್ಗಳು ಕೆಲಸ ಮಾಡ್ತಾ ಇದಾರೋ ಇಲ್ವಾ ಅಂತ ನೋಡ್ಕೊಂಡ್ ಬಾ. ಹೋಗು. ಆಯ್ತವರ ಯಜಮಾನ್ರೆ, ನಾನು ಇನ್ ಬರ್ತೀನಿ. ತಟ್ಟೆ ತಗೊಂಡು ಕಾಂಚನ, ತಿಂದು ಅನ್ನವಂತೂ ಮಣ್ಣು ಪಾಲಾಯಿತು. ತುಂಬಾ ಬಾಯಾರಿಕೆ ಆಗ್ತಿದೆ ತಾಯಿ. ಕುಡಿಯಲು ನೀರು ಕೊಡಮ್ಮ. ಏ, ನಿನಗೆ ಎಷ್ಟು ಸಲ ಹೇಳ್ಬೇಕು? ಒಂದ್ಸಲ ಅರ್ಥ ಆಗಲ್ಲ ನಿನಗೆ? ಮಾತು ಕೇಳ್ತಾ ಇದೆಯಲ್ಲ, ನಾಚಿಕೆ ಮಾನ ಮರಲಿಲ್ವಾ ನಿನಗೆ? ನೀರ್ ಬೇಕಂತೆ, ನೀರು ತಗೊಂಡ್ಬರ್ತೀನಿ. ನೀರನ್ನ ನೀರ್ ಬೇಕಾ? ತಗೊಳು ತಗೊಳು ತಗೊಳು. ಕಾಂಚನ, ಈ ದರಿದ್ರ ನನ್ನ ಮಗನ ಮನೆಯಿಂದ ಹೊರಗೆ ಹಾಕೋ. ಬೇಡ ರಾಜ, ಬೇಡ. ನಿನ್ನ ಕೈಬಹುದು ಕೇಳ್ತೀನಿ. ದಯವಿಟ್ಟು ನನಗೆ ಹಸಿವಾಗಿದೆ. ಇನ್ನೂ ಏನಾಗಿದ್ದರೂ ಕೊಡಿ. ಅನ್ನ ತಿನ್ನಕ್ಕೆ ಅನ್ನ ಕೇಳಿದ್ರೆ ನಿನಗಿಲ್ಲ ಅನ್ನ ಸಿಗಲ್ಲ. ಬೀದಿ ಬೀದಿಲಿ ಭಿಕ್ಷೆ ಬೇರೆ ತಿನ್ನು, ಅದನ್ನ ಬಿಟ್ಬಿಟ್ಟು ಇಲ್ಲ ಅನ್ನ ಕೇಳಿದ್ರೆ ನಿನಗೆ ಅನ್ನ ಸಿಗಲ್ಲ. ಕಾಂಚನ, ಫಸ್ಟ್ ಇವ್ರನ್ನ ಮನೆಯಿಂದ ಹೊರಗಾಕೋ. ಬೇಡ ಕಾಂಚನ, ಬೇಡ. ನಿನ್ನ ತಮ್ಮಯ್ಯ ಅಂತೀನಿ. ನನ್ನನ್ನ ಮನೆಯಿಂದ ಹೊರಹಾಕ್ಬೇಡಿ. ಮತ್ತೆ ನೀನೇನು ಮನೇಲಿ ಇಟ್ಕೊಂಡು ಪೂಜೆನ ಮಾಡ್ಬೇಕು? ಏ, ಎಷ್ಟು ಸಲ ಹೇಳ್ಬೇಕು ಮನೇಲಿ ಇರ್ಬಾರ್ದು ಅಂತ? ತೊಲಗು ಆಚೆ. ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೀನಯ್ಯ. ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೀನಯ್ಯ. ನ್ಯಾಯವ ಮರೆಸುವ, ಅನ್ಯಾಯವ ಮೆರೆಸುವ. ತಟ್ಟೆ ದೇವಾ, ನಿನ್ನ ಲೀಲೆಯನ್ನು ಬಲ್ಲವರು ಯಾರು? ನೀನು ವಹಿಸಿದರೆ ಬೇಕು, ಬೇಗಿಸಿದರೆ ಬೇಗಬೇಕು. ಹಣ ಆಸ್ತಿ ಇರುವ ತನಕ ಎಲ್ಲ ನನ್ನವರು. ಹಣ ಆಸ್ತಿ ತೀರಿದ ತನಕ ನನ್ನವರೆಲ್ಲ ದೂರ. ದೇವಾ, ನಿನ್ನ ಲೀಲೆಯನ್ನು ಬಲ್ಲವರು ಯಾರು? ಪಾಪಿ, ಪಾಪಿಗಳು ಕಟ್ಟಿದ ಪಾಪದ ಪ್ರಪಂಚದಲ್ಲೇ ಇವನೊಬ್ಬ ಪಾಪಿ. ಶಿವಣ್ಣ, ಅಂದು 1 ರೂಪಾಯಿಗೆ ಬೆಲೆ ಇಲ್ಲ ಅಂತ ನನಗೆ ಅವಮಾನ ಮಾಡಿದೆಯಲ್ಲ. ಆದರೆ ಇಂದು ಇದೇ 1 ರೂಪಾಯಿಗೆ ಬೀದಿ ಬೀದಿ ಭಿಕ್ಷೆ ಬೇಡ್ತಾ ಇದೆಯಲ್ಲ. ಹೇಗಿದೆ ಈ ರೂಪಾಯಿನ ಚಮತ್ಕಾರ?
ಚಿಲುಕ ತನಿಕ ಬೇರಲ್ಲ ಅಮ್ಮಯ್ಯ ದರ್ವಾರಿ ತಾಯಿ ತಂದೆ ಕಾಸೊಂದ ನೀ ಶಿವನಿ ಕಾಸೊಂದ ನೀ ಶಿವನಿ ಓಯ್ಯ ಅಮ್ಮಯ್ಯ ದರ್ವಾರಿ ತಾಯಿ ತಂದೆ ಕಾಸೊಂದ ನೀ ಶಿವನಿ ಕಾಸೊಂದ ನೀ ಶಿವನಿ ಮನಾವಿನಲ್ಲಿ ಬೆರಿಪುರ ರಾಮದಲ್ಲಿ ಮನಾವಿನಲ್ಲಿ ಬೆರಿಪುರ ರಾಮದಲ್ಲಿ ಕೈಯಲ್ಲಿ ಬೀಳಿದರೆ ಕಾಸಿಲ್ಲ ಎನ್ನುವರಿ ಕಾಸಿಲ್ಲ ಎನ್ನುವರಿ ನಿಮ್ಮಂತ ದಾತರೇ ನಮಗೆಲ್ಲ ಆಸರೆ ದೂರಾದರೆ ಗತಿಯಿಲ್ಲ ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ ಕಾಸೊಂದ ನೀ ಶಿವನಿ ಕಾಸೊಂದ ನೀ ಶಿವನಿ ಕಾಸಿಲ್ಲ ಎನ್ನುವರಿ ಕೊಡುವಾಗ ಪಾಲನೆ ಕೈ ತುಂಬ ನೀಡಲಿ ಆಸೀರಲಿ ಸುಖವಾಗಿರಲಿ ಓಯ್ಯ ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ ಕಾಸೊಂದ ನೀ ಶಿವನಿ ಕಾಸೊಂದ ನೀ ಶಿವನಿ ಮನಾಡಿನಲ್ಲಿ ತೆರಿಪುರ ಗ್ರಾಮದಲ್ಲಿ ಮನಾಡಿನಲ್ಲಿ ತೆರಿಪುರ ಗ್ರಾಮದಲ್ಲಿ ಕೈ ನೀಡಿ ಬೀಳಿದರೆ ಕಾಸಿಲ್ಲ ಎನ್ನುವರಿ ಕಾಸಿಲ್ಲ ಎನ್ನುವರಿ ಕೊಡುವಾತ ಬಾಳನೆ ಕೈ ತುಂಬ ನೀಡಲಿ ಆಸೀರಲಿ ಸುಖವಾಗಿರಲಿ ಓಯ್ಯ ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ ಕಾಸೊಂದ ನೀ ಶಿವನಿ ಕಾಸೊಂದ ನೀ ಶಿವನಿ ಕಾಸೊಂದ ನೀ ಶಿವನಿ ಕಾಸೊಂದ ನೀ ಶಿವನಿ ಜೀವಂತವಾಗಿರಬೇಕು ಅಂದರೆ ಅನ್ನ ನೀರು ಗಾಳಿ ಇದೇ ನನಗೆ ಸರಿಯಾದ ಟೈಮೇ ಸಿಗ್ತಿಲ್ಲ ಅಂದ್ರೆ ಏನ್ ಮಾಡ್ಲಿ? ಕಳ್ಬೇಡಣ್ಣ, ಅದೇನಾಯ್ತು ಅಂತ ಬಿಡಿಸಿ ಹೇಳಣ್ಣ. ಹೇಳ್ತೀರಪ್ಪ ಹೇಳ್ತೀನಿ. ಅರಮನೆಗೆ ಹೋದಾಗ ನನ್ನ ಕೊಡದ ಕಾಂಚನ ನನ್ನ ಮನೆಯಿಂದ ಹೊರ ಹಾಕಿದ್ರಪ್ಪ, ಹೊರ ಹಾಕಿದ್ರು. ಲೇ ಕಾಂಚನ,
ಇದ್ದ ನಿನ್ನನ್ನ ಆದ್ರೆ ನನ್ನ ಅಣ್ಣ ಆಶ್ರಯ ಕೊಟ್ಟ ನನ್ನನ್ನೇ ಹೊರಾಕಿದೆಯಾ ಚಾಂಡಾಳಿ. ನಾನು ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನ ತೊಂದಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಂಚ್ತೀನಿ. ಅರ್ಜುನ, ಈ ನಿನ್ನ ಆವೇಶ ಒಳ್ಳೆದಲ್ಲಪ್ಪ. ಅಣ್ಣ ಮನೆಗೆ ಹೋಗಂಬ. ಅಣ್ಣ ಬರೋದಿಲ್ಲ ಹಾಗಂತ ಅವನು ಹೇಳಿ. ಏಕೆ ನಾ ಹೇಳ್ತು ನೀನ್ ಕೇಳ್ತಿಲ್ವೇನೋ? ನೀನ್ಯಾರೋ ನನ್ಗೆ ಹೇಳುತ್ತಕ್ಕೆ. ನಾನು ಯಾರು ಅಲ್ಲಪ್ಪ, ನಾ ಯಾರು ಅಲ್ಲ. ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಚೆನ್ನಾಗಿ ನೋಡ್ಕೋಬೇಕಿತ್ತು. ಅದನ್ನು ನಿನ್ನಿಂದ ಕಲಿಬೇಕಾಗಿಲ್ಲ. ಕಲಿಬೇಡ ಬಿಡ. ಮನೆಯಲ್ಲಿ ಹೆಂಡತಿನ ಅದ್ಮಸ್ತಲ್ಲಿ ಇಟ್ಕೊಳ್ತಾರ್ದನು. ನೀ ಎಂತ ಗಂಡ್ಸ? ನನ್ನ ಗಂಡಸ್ತನ ಬಗ್ಗೆ ಮಾತನಾಡಿದೆ ನಿನ್ನ ಪ್ರೇಮ್ ನಾವು ನೆಟ್ಕಿರಲ್ಲ. ಏನು ಮಾಡ್ತೀಯ ಬಡವ? ನನ್ನ ಅಣ್ಣ ಸುವಂತ ಮನೆ ಬಾಗಿಲಿಗೆ ಬಂದಾಗ ಅನ್ನ ಬರ ಹಾಕೊಂಡು ನಿನ್ನ ಹೆಂಡತಿ ನಿನ್ನ ಹೆಂಡತಿಯನ್ನ ಕೇಳೋದ್ ಬಿಟ್ಟು ಇಲ್ಲಿ ಬಂದು ಎದುರಾಗ್ತಾ ಇದೆಯಲ್ಲ. ನೀ ಗಂಟಲ್ಲ ಕಣ, ಹೆಂಡತಿಯ ಗುಲಾಮ. ಹೆಂಡತಿಯ ಗುಲಾಬನೇ ಆಗಿರ್ಬೋದು, ಅದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ. ಸುಮ್ಗಿರ ಶಿವಣ್ಣ, ಬೀದಿಯಲ್ಲಿ ನಿಂತು ನನ್ನ ಮಾನ ಕಲಿಬೇಡ. ಬಾ ಮನೆಗೆ ಹೋಗೋಣ. ಇಲ್ಲಪ್ಪ, ನಾನು ಬರಲ್ಲ. ಶಿವಣ್ಣ, ನೀನು ಈಗ ಬರದಿದ್ರೆ ಆಯ್ತಿಲಿ ಪಾಲ್ ತಗೋಬೇಕಾಗತ್ತ. ಬೇಡಪ್ಪ, ಬೇಡ, ಬೇಡಪ್ಪ. ಆಯ್ತಣ್ಣ ಅಂತ ಬೇಡ. ನಾನು ಬರ್ತೀನಿ ನಡಿಯಪ್ಪ. ಶಿವಣ್ಮವ ಬೇಡ ನೋಡಿ, ನೀವು ನಮ್ ಜೊತೆ ಇರಿ. ನೀವು ಅಲ್ಲಿ ಹೋದ್ರೆ ನಿಮ್ಗೆ ಏನಾದ್ರೂ ಅನಾಹುತ ಆಗುತ್ತೆ. ದಯವಿಟ್ಟು ಹೋಗ್ಬೇಡಿ. ಎದುರು ಬೇಡಮ್ಮ. ಈ ಶಿವಣ್ಣ ಈ ಶಿವಣ್ಣ ಯಾರು ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇದು ಧರ್ಮದ ಪಿಂಡ. ನಡಿಯಪ್ಪ, ಹೋಗುವ. ಮಾವ, ಶಿವಣ್ಣ ಮಾವನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಏನಾದ್ರೂ ತೊಂದ್ರೆ ಇದ್ರೆ ಏನ್ ಮಾಡೋದು? ಏನು ಆಗಲ್ಲ ಸುದ್ದಿ. ಹಾಗೊಂದ್ ವೇಳೆ ನನ್ನ ಅಣ್ಣನ್ಗೆ ಏನಾದ್ರು ಅನಾಹುತ ಆದ್ರೆ ಆ ಸೂರ್ಯ ಕಾಂಚನೆಗೆ ಉಳಿಗಾಲ. ಯಾಕೋ ಗೊತ್ತಿಲ್ಲ ಮಾವ, ಈ ನನ್ನ ಮನ್ಸಲ್ಲಿ ತುಂಬಾ ತಳಮಳ ಆಗ್ತಾ ಇದೆ, ತುಂಬಾ ಭಯವಾಗ್ತಿದೆ. ಇದಕ್ಕೆ ಏನ್ ಮಾಡೋದು? ಈ ಭಯದಿಂದ ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಅದು ನನಗೂ ಕೂಡ ಅನುಮಾನ. ಅದನ್ನ ಪತ್ತೆ ಹಚ್ಚಿ ನಮ್ಮ ಸಂಸಾರನ ಉಳಿ ಹಿಂಡಿದ ಈ ಸಜಂತುಗಳನ್ನ ತುಂಡು ತುಂಡಾಗಿ ಕತ್ತರಿಸಾಕ್ತೀನಿ. ಹೌದು ಮಾವ, ನೀವು ಹೇಳ್ತಾ ಇರೋದು ನಿಜ. ಅವ್ರು ಯಾರಿಗಿದ್ರು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಂದ್ಹಾಗೆ ನನಗೆ ಯಾಕೋ ಗೊತ್ತಿಲ್ಲ, ತುಂಬಾನೇ ಭಯ ಆಗ್ತಿದೆ. ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಮಾವ. ಈಗ ಏನ್ ಮಾಡೋಣ? ನೆಚ್ಚಿದ ಈ ನಿನ್ನ ರಾಜಕುಮಾರನ ಕೆನ್ನಿಗೆ ಒಂದು ಮುತ್ತು ಕೊಡಬೇಕು. ಛೀ, ಹೋಗಿ ಮಾವ, ನನ್ಗೆ ನಾಚಿಕೆ ಆಗತ್ತೆ. ನಾಚಿಕೊಂಡ್ರೆ ಹೇಗೆ ರಾಣಿ? ಮುಳುಗಿದ ಹೊತ್ತು ನೀ ಕೊಡು ಮುತ್ತು, ಬೆರಗಾಗಲಿ ಈ ಜಗತ್ತು.